ಸ್ವಾಗತ. ಕಳೆದ 3-4 ದಿನಗಳಿಂದ ಗಿಡದಿಂದ ಬಿದ್ದು ಕೈ ಮುರಿದುಕೊಂಡು ಓಡಾಡ್ತಾ ಇದ್ದ ಮಂಗನನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಿಡಿಯಲು ಬಂದಾಗ ಕೈಗೆ ಸಿಗದೆ ಓಡಿ ಹೋಗಿತ್ತು. ಆದರೆ ರವಿವಾರ ದಿನ ಚಿಕ್ಕೋಡಿ ತಾಲೂಕು ರೈತ ಮುಖಂಡ ಮಂಜುನಾಥ ಪರಗೌಡರು ತಮ್ಮ ಮನೆ ದೇವರಿಗೆ ಹೋಗುವ ಸಂದರ್ಭದಲ್ಲಿ ದೇವರಿಗಿಂತ ಜೀವ ಉಳಿಸೋದು ಹೆಚ್ಚು ಅಂತ ಆಸ್ಪತ್ರೆಗೆ ಮಂಗನನ್ನ ಕರೆದೊಯ್ಯುವ ವ್ಯವಸ್ಥೆ ಮಾಡಿಕೊಡ್ತಾರೆ. ಪಶು ಆಸ್ಪತ್ರೆ ವೈದ್ಯರಿಗೆ ಮಂಗನ ಪರಿಸ್ಥಿತಿ ತಿಳಿಸಿದ್ದಾರೆ. ರವಿವಾರ ರಜೆ ಇರುವ ಕಾರಣ ನಾಳೆ ಕರೆದುಕೊಂಡು ಬನ್ನಿ ಅಂತ ವೈದ್ಯರು ತಿಳಿಸಿದ್ದಾರೆ. ತದನಂತರ ಮಂಜುನಾಥ ಪರಗೌಡರು ಆಹಾರ ನೀರು ಕುಡಿಸಿ ಅದಕ್ಕೆ ಇರುವ ಹಾಗೆ ಬಿಟ್ಟಿರ್ತಾರೆ. ಮರುದಿನ ಅಲ್ಲಿ ಇಲ್ಲದೆ ಇರೋದ್ರಿಂದ ರೈತರ ಕಬ್ಬು ಕಟಾವು ಸಮಸ್ಯೆಗೆ ಮುಂದಾಗ್ತಾರೆ. ಸಾಯಂಕಾಲ ರೈತ ಕಾಡಿಂಗೆ ಅವರ ತೋಟದಲ್ಲಿ ಗಿಡದಿಂದ ಜಿಗಿದು ಬಾವಿಯನ್ನು ಬಿದ್ದಿದ್ದು ನೋಡಿ ರೈತರು ಚಿಕ್ಕೋಡಿ ಮಂಜುನಾಥ ಪರಗೌಡರಿಗೆ ವಿಷಯ ತಿಳಿಸಿ ಮಂಗನನ್ನ ಪಕ್ಕಕ್ಕೆ ಎಳೆದು ಕೂರಿಸುತ್ತಾರೆ. ನಂತರ ಬಂದು ಬಾವಿಗೆ ಇಳಿದು ಮಂಗನನ್ನ ಮೇಲೆ ತಂದು ತಮ್ಮದೇ ಆದ ಇನೋವಾ ಕಾರಿನಲ್ಲಿ ಮಂಗನನ್ನ ಚಿಕ್ಕೋಡಿ ಪಶು ಆಸ್ಪತ್ರೆಗೆ ಕರೆತಂತಾರೆ. ಅಲ್ಲಿಯ ಆಪರೇಷನ್ ವ್ಯವಸ್ಥೆ ಇಲ್ಲದ ಕಾರಣ ಅದರ ನೋವು ಮತ್ತು ಹುಳು ಬೀಳುವಂತೆ ಚುಚ್ಚುಮದ್ದು ನೀಡಿ ಅರಣ್ಯ ಇಲಾಖೆಯವರಿಗೆ ಕರೆಸಿ ಮಂಗನನ್ನ ಬೆಳಗಾವಿ ಆಸ್ಪತ್ರೆಗೆ ದಾಖಲು ಮಾಡಿ ಕೈಚೇರಿ ಮಾಡಿಸಿ ಎಂದು ತಿಳಿಸಿ ಮಂಜುನಾಥ ಬಾಳು ಪರಗೌಡರು ಹಿಂತಿರುಗಿ ಮಾಡಬೇಕು ಎಂದಿದ್ದಾರೆ. ಈಗೇನ ಕೆರೂರು ಗ್ರಾಮದಲ್ಲಿ ಮಂಗ್ಯ ಒಂದು ಬಂದಿತ್ತು. ಅದು ಬಂದಾಗ ಏನಾಗಿತ್ತು ಅಂತಂದ್ರೆ ಗಿಡದಾಗಿನ ಗಿಡ ಜಿಗ್ಯಾಕೆ ಹೋಗಿಸಿಂದ ಕೈ ಮುರಿದಿತ್ತು, ಪೂರ ಫ್ರ್ಯಾಕ್ಚರ್ ಆಗಿತ್ತು, ಪೂರ ಎಲ್ಲವೆಲ್ಲ ಹೊರಗೆ ಬಿದ್ದಿತ್ತು. ಅದನ್ನು ನೋಡಿದಂಥ ಗ್ರಾಮಸ್ಥರು ಏನು ಫಾರೆಸ್ಟ್ದವ್ರಿಗೆ ಫೋನ್ ಮಾಡಿದ್ರು. ಫಾರೆಸ್ಟ್ದವ್ರು ಬಂದ ಕೂಡಲೇ ಅದು ಓಡಿ ಹೋಯ್ತು. ಅದು ಅಂಜಿ ಓಡಿ ಹೋದ ಕೂಡಲೇ ಮತ್ತು ಅದು ಆಯ್ತಪ್ಪ ಹೋಯ್ತು, ಇನ್ನೇನು ಮಾಡೋಕ್ಕಾಗಿ ನಾನು ಅಷ್ಟರಲ್ಲಿ ಮತ್ತು ಮರನೇ ದಿವಸ ಮತ್ತು ಅದೇ ನಮ್ಮ ಮನೆ ಸುತ್ತಮುತ್ತ ಆಜು ಬಂದಿತ್ತದ. ಬಂದಾಗೂ ಕೂಡ ಮತ್ತು ನಾವು ಫೋನ್ ಮಾಡಿದಂಥ ಟೈಮಲ್ಲಿ ನಾನು ಹೋದ ಕೂಡಲೇ ಅದು ಸಿಗಲಿಲ್ಲ. ಮತ್ತು ಹೋಯ್ತದ. ಹೋದ ಕೂಡಲೇ ಮತ್ತು ಮಾರನೇ ದಿವಸ ಮತ್ತು ಬೆಳಗ್ಗೆ ಸಿಗ್ತದೆ. ಆ ಟೈಮ್ದಾಗ ನಾನು ಮನೆ ದೇವ್ರಿಗೆ ಹೊಂಟಿದ್ದು, ನಮ್ಮೂರು ಮನೆ ಮುಚ್ಚಂಡಿ ದಡಿಕಾದಂಗೆ ಹೊಂಟಿದ್ದು. ಆ ಟೈಮಲ್ಲಿ ದೇವ್ರಿಗೆ ಹೋಗೋಕ್ಕಿಂತನೂ ಹೋಗೋದೇನು ನಿಲ್ಲಿಸಿ ಇದನ್ನು ನಾವು ಮಂಗ್ಯಾನ ಏನಾರ ಮಾಡಿ ಒಂದು ದವಾಖಾನೆಗೆ ಹೋದ ಕೈ ನೆಟ್ಟಿಗೆ ಮಾಡಿಸ್ಬೇಕಂತ ನಾವು ಮಾಡತ್ತಿದ್ದು. ಬಟ್ ಆ ದಿನ ರವಿವಾರ ಇದ್ದದ್ರಿಂದ ಡಾಕ್ಟ್ರುಗಳು ನಾಳೆ ತೊಗೊಂಡು ಬರ್ರಿ ಅಂತಂದರು. ಅದೇ ಟೈಮ್ದಾಗ ನಾವು ನೀರು ಮಳೆನೆಲ್ಲ ತಿನ್ನಿಸಿ ನಾವು ಅದನ್ನು ಬಿಟ್ಬಿಟ್ಟು ಮತ್ತು ನೆಕ್ಸ್ಟ್ ಮಾರನೇ ದಿನ ಏನಾಯ್ತಪ್ಪ ಅಂತಂದ್ರೆ ಸೋಮವಾರ ದಿನ ಅದನ್ನು ಒಯ್ಯಬೇಕಪ್ಪ ಅನ್ನೋ ನಿಟ್ಟಿನೊಳಗೆ ನಾವು ಇರಬೇಕಾದ್ರೆ ಸಿಗಲಿಲ್ಲ. ಅದು ನಮಗೆ ಸಿಗಲಿಲ್ಲ. ಆಮೇಲೆ ಸಾಯಂಕಾಲ ಏನಾಯಿತು, ತಿರ್ಗಾ ಮತ್ತು ಅದು ಒಂದು ನಮ್ಮಲ್ಲಿ ಕಾಳಿಂಗಿಯವ್ರ ತೋಟ ಐತಿ, ಅಲ್ಲಿ ಬಾವಿ ಒಳಗೆ ಬಿದ್ದಿತ್ತದ. ಬಿದ್ದಾಗ ನಮ್ಮ ಅಲ್ಲೇ ಬಾಜು ಇರ್ತಕ್ಕಂಥ ನಮ್ಮ ಕಾಳಿಂಗಿಯವರು ರೈತರು ಅದನ್ನು ಪಕ್ಕಕ್ಕೆ ಜಗ್ಗಿ ಅಲ್ಲೇ ಕುಣಿಸ್ಬಿಟ್ರು. ಕುಣಿಸಿದ ಮೇಲೆ ನಮ್ಗೆ ಫೋನ್ ಹಚ್ಚಿದ್ರು. ನಾವು ಹೋಗಿ ಅದನ್ನು ಮತ್ತೆ ತೊಗೊಂಡು ನಮ್ಮದೇ ಆದಂಥ ಸ್ವಂತ ಇನೋವಾ ಕಾರದಾಗ ಅದನ್ನು ಮಂಗ್ಯಾನ ತೊಗೊಂಡು ಹೋಗಿ ಚಿಕ್ಕೋಡಿ ಹಾಸ್ಪಿಟ್ಲಿಗೆ ಹೋದ್ಕಿಸಿಂದ ಪಶು ವೈದ್ಯಾಧಿಕಾರಿಗಳಿಗೆ ಒಂದು ಚಿಕಿತ್ಸೆಯನ್ನು ಕೊಡಿಸಿ ಫಾರೆಸ್ಟ್ದವ್ರಿಗೆ ಒಪ್ಪಿಸಿ ಅದನ್ನು ಬೆಳಗಾವಿಗೆ ಆಪ್ರೇಷನ್ ಮಾಡಿಸ್ರಿ, ಕೈ ನೆಟ್ಟಿಗೆ ಮಾಡಿಸ್ರಿ ಅಂತಂದು ಹೇಳಿ ನಮ್ಮದು ನಾವು ಬಂದೆವು. ಸೊ ನಾವು ಒಂದೇ ಏನಪ್ಪ ಹೇಳೋದಂತಂದ್ರೆ ಪ್ರಾಣಿ ಪಕ್ಷಿಗಳು ಅವು ಒಂದು ಜೀವಗಳಿದಾವೆ. ಎಲ್ಲರೂ ಇದನ್ನು ರಕ್ಷಣೆ ಮಾಡ್ತಕ್ಕಂಥದ್ರಲ್ಲಿ ಎಲ್ಲರೂ ಮುಂದಾಗಬೇಕು. ಮತ್ತು ಈಗೇನು ಎಲ್ಲ ನೀರುಗಳೆಲ್ಲ ಒಣಗಿ ಹೋಗಿದ್ದವು. ಹಾಗಾಗಿ ತೊಟ್ಪಟ್ಟಿ ನೀರು ಸ್ವಲ್ಪ ಕುಡಿಯೋಕೆ ನೀರು ಇಲ್ಲದ್ರಿಂದ ವನ್ಯಜೀವಿಗಳು ಏನು ಮಂಗೆ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳು ಯಾರು ಬಂದ್ರೂ ಕೂಡ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರು ಅಥವಾ ಅನ್ನ ಹಾಕುವಂಥ ಕೆಲಸ ಎಲ್ಲರೂ ಗ್ರಾಮಸ್ಥರು ಮಾಡಬೇಕು. ಯಾಕಂತ ಬಡಿ ಹೊಡಿಯೋದ್ರಿಂದ ಅವಕ್ಕೆ ಜೀವಕ್ಕೆ ಹಾನಿ ಆಗ್ತಾವೆ. ಅದಕ್ಕೆ ದಯವಿಟ್ಟು ಎಲ್ಲರಲ್ಲಿ ಈ ಒಂದು ಬೇಸಿಗೆ ಕಾಲದಾಗ ಒಂದು ಸ್ವಲ್ಪ ನೀರು ಇಡತಕ್ಕಂಥ ಕೆಲಸ ಎಲ್ಲರೂ ಮಾಡೋಣ ಅಂತ ಹೇಳ್ತಾ ವನ್ಯಜೀವಿಗಳ ಪ್ರಾಣಿ ರಕ್ಷಣೆಗಳನ್ನು ನಾವು ಕೂಡ ಮಾಡಬೇಕಂತಂದು ಎಲ್ಲರೂ ನಾನು ಒಂದು ವಿನಂತಿಯನ್ನು ಮಾಡ್ಕೋತೀನಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.